ಸುನಾಮಿ ಸುಂಟ್ರು ಗಾಳಿ ಯಾವಾಗಲೂ ಒಂದ್ಸರನೇ ಬರೋದು. ಅದು ಬರುತ್ತದೆ ಅಂದ್ಮೇಲೆ ಒಂದು ಹವಾ ಇರುತ್ತೆ, ಅದು ಬಂದು ಹೋದ್ಮೇಲೆ ಅದ್ರ ಭಯ ಇರುತ್ತೆ. ಹಾಗೆ ಈ ಕೆಂಪೇಗೌಡ ಬರೋದು ಸ್ವಲ್ಪ ಲೇಟ್. ಪವರ್ಫುಲ್ ಹಾರ್ಟ್ ನನ್ನ ಎದುರು ಹಾಕೊಂಡ್ರೆ ಈ ಊರಲ್ಲಿ ಒಂದು ನರೆ ಪಿಳ್ಳೆ ನನ್ಗ ಬದುಕೋದೇ ಡೌಟ. ಅಂದ ಹಾಗೆ ತಮ್ಮ ಹೆಸರು MP ಶಂಕರ್ ಅಂತ. MP ಶಂಕರ್ ಶೆಟ್ಟಿ. ವಾವ್, ಬ್ಯೂಟಿಫುಲ್ ನೇಮ್. ಆದರೆ ಏನು ಮಾಡೋದು? ನಿನ್ನ ಹಣೆ ಬರಹನೆ ಚೆನ್ನಾಗಿಲ್ವಲ್ಲ? ಏನು ಹೇಳ್ತೀರಿ ನೀನು? ಎಚ್ಚರ, ಗಾಬರಿಯಾಗಬೇಡ ಮರಿ. ನನ್ನ ಪರಿಚಯ ಆಗಲ್ಲಂತ ಭಯಾನ. ನೀನೊಬ್ಬ MP ಆದರೆ ನಾನೊಬ್ಬ ಮಹಾಭಾವ್ಯ. ನಿನ್ನನ್ನು ಯಮಲೋಕದ ಯಮನ ಪಾದಕ್ಕೆ ಅಟ್ಟಲು ಬಂದ. ನಾನೊಬ್ಬ ಯಮನ ಸೇವಕ, ಅರ್ಥಾತ್ ಕೆಂಪೇಗೌಡ. ಯಮನ ಸೇವಕ ಕೆಂಪೇಗೌಡ. ನೀನೊಬ್ಬ ಯಮನ ಸೇವಕನಾದರೆ ನಾನೊಬ್ಬ ಜನರ ಸೇವಕ. ಯಮನ ಸದನಕ್ಕೆ ಅಟ್ಟುವ ಮೊದಲು ನಿನ್ನ ಕಂಬಕ್ಕೆ ಕಟ್ಟ ಹಾಕಲು ಸಿದ್ಧರಿದ್ದಾರೆ ನಮ್ಮ ಜನ. ಬಿ ಕೇರ್ಫುಲ್. MP ಶಂಕರ್ ಶೆಟ್ಟಿ, ಭ್ರಮೆಯಲ್ಲಿ ಏನೇನೋ ಮಾತನಾಡಿ ಬಚ್ಚಾವಾಗಲು ಪ್ರಯತ್ನಿಸಿದರೆ ಈ ನಿನ್ನ ಅಂತ್ಯ ಸಂಸ್ಕಾರ ಈ ಕೆಂಪೇಗೌಡನ ಕೈಯಲ್ಲಿದೆ. ಗೌಡ, ನನ್ನ ಅಂತ್ಯ ಸಂಸ್ಕಾರ ಮಾಡಲು ನಿನಗೂ ಸಾಧ್ಯವಿಲ್ಲ, ನಮ್ಮ ಅಪ್ಪನಿಗೂ ಸಾಧ್ಯವಿಲ್ಲ. ಈ ಕರ್ನಾಟಕದಲ್ಲಿ ನನ್ನ ಪ್ರೀತಿಸುವ ಹಳ್ಳಿಯಲ್ಲಿ ಪ್ರತಿಯೊಂದು ಜನರಿದ್ದಾರೆ. ಸಂಪತ್ತಿಗೆ ಸವಾಲು ಹಾಕಲು ಬಂದರೆ ನೀ ದಿವಾಳಿ ಆಗೋದು ಖಂಡಿತ. ಎಚ್ಚರಲೇ ಮಗನ. MP ಶಂಕರ್ ಶೆಟ್ಟಿ, ನೀನು ನಂಬಿದ ಈ ಜನರ ಮೇಲೆ ಇಷ್ಟೊಂದು ನಂಬಿಕೆ ಇಡಬೇಡ ಮಗನೇ. ಕೇವಲ ಹಣ ಕೈಗೆ ಬಾಯಿ ಬಿಡುವ ಎಂದಿನ ಕಲಿಯುಗದಲ್ಲಿ ನೀನು ನಂಬಿದ ಈ ಜನರನ್ನು ದುಡ್ಡು ಕೊಟ್ಟ ಖರೀದಿ ಮಾಡುವ ತಾಕತ್ತು ಈ ಮಹಾದೇವ್ ಸೇಗುಂಡ್ ಹತ್ರ ಇದೆ. ಗೌಡ, ನಿನ್ನ ಹಣ ಸಂಪತ್ತಿಗೆ ಸೋತು ಮಳಾಗರು ಯೋಗ್ಯರಲ್ಲ ಈ ನನ್ನ ಕ್ಷೇತ್ರದ ಜನ. ನಿನ್ನ ಹಣ ಸಂಪತ್ತಿಗೆ ಸೋತು ಮಳಾಗುವ ಅಯೋಗ್ಯರಲ್ಲ. ಈ ಕೇವಲ ಹಣದಿಂದ ಗಳಿಸಿದ ಜನ. ನಾ ಪ್ರೀತಿ ಶ್ವಾಸದಿಂದ ಗಳಿಸಿದ್ದೇನೆ. ಸಂಪತ್ತಿಗೆ ಸವಾಲು ಹಾಕಲು ಬಂದರೆ ಈ ದಿವಾಳಿ ಆಗೋದು ಖಂಡಿತ. ಎಚ್ಚರಲೇ ಮಗನೇ, ಎಚ್ಚರ. ಅಂದರೆ ನೀನೊಬ್ಬ ಬಾಟೋಲಿ ಸುಭಾಷಂತರ ಜನ ನಾಯಕ ಅಂದಂತೆ ಆಯ್ತು. ಕೇವಲ ಜನನಾಯಕನಲ್ಲಿ ಮುಂಬರುವ 28 ಚುನಾವಣೆಯಲ್ಲಿ ಈ ಕ್ಷೇತ್ರದಿಂದ ನೆತ್ತು MLA ಆಗಿ ಗೆದ್ದು ಈ ಜನರ ಆಶೀರ್ವಾದ ಫಲವಾಗಿ ಮುಖ್ಯಮಂತ್ರಿಯೂ ಕೂಡ ಆಗ್ತೇನೆ. ಈ ಜನರ
ಮನ್ನಣೆ ಸಿಕ್ಕರೆ ಪ್ರಧಾನಮಂತ್ರಿ ಆಗುವ ಯೋಗ್ಯತೆ ನಾನು ಉಳಿಸಿಕೊಂಡಿದ್ದೇನೆ. ಪ್ರಧಾನಮಂತ್ರಿ ಲೇ ಬಡ ಬಾಯಿನ ಮಗನೇ, ಕಲ್ಪನೆಗೂ ಸ್ವಲ್ಪ ಮಿತಿ ಇರಬೇಕು. ನಿನ್ನಂತ ಭಿಕಾರಿಗಳಲ್ಲಿ ಈ ದೇಶ ಕಾಯುವ ಪ್ರಧಾನಮಂತ್ರಿ ಆದರೆ ನಮ್ಮಂತ ಗರ್ವ ಶ್ರೀಮಂತರೇನು ಕತ್ತೆ ಕಾಯ್ಬೇಕನ್ನಲೇ? ಲೇಗೌಡ, ನಮ್ಮಂತ ಒಳ್ಳೆ ರಾಜಕಾರಣ ಎದುರಾಕೊಂಡ್ರೆ ಕತ್ತೆನ ಕಾಯ್ಬೇಕಾಗತ್ತೆ, ಎಮ್ಮೆನ ಮೇಯಿಸ್ಬೇಕಡೆ. ಎಚ್ಚರ ಎಚ್ಚರ. ಶಂಕರ್ ಶೆಟ್ಟಿ ಮದಗಿರುವ ಕಾಳಿಂಗ ಸರ್ಪವನು ಮತ್ತೆ ಮತ್ತೆ ಪ್ರತಿಬಿಸ್ತಾ ಇದೆಯಾ? ಈ ಕಾಳಿಂಗ ಸರ್ಪ ಹುತ್ತಿಗೆ ಕೈ ಹಾಕಲು ಬಂದರೆ ನಿನ್ನನ್ನು ವಿಷದ ಹಳ್ಳಿನ ಕಚ್ಚ ಇಲ್ಲೇ ಬಲಿದಾನ ಮಾಡಬೇಕಾಗಿತ್ತು. ಬಾಲು ಜೋಕೆ ಲೇಗೌಡ, ಎಂದು ನಾಗರ ಪಂಚಮಿ ಹಬ್ಬ ನಿಮ್ಮಂತ ವಿಷ ತುಂಬಿದ ಸರ್ಪಗಳಿಗೆ ಪ್ರೀತಿಯಿಂದ ಬಂದರೆ ಹಾಲೇರಿಯವರು, ಭಕ್ತಿಯಿಂದ ಬಂದರೆ ದೇವರೆಂದು ಪೂಜಿಸುವರು, ಶಕ್ತಿಯಿಂದ ಬಂದರೆ ವಿಷದ ಹಲ್ಲು ಮುರಿಯುವರು. ಹಾಲು ಎರಿಬೇಕಾ ವಿಷದ ಹಲ್ಲು ಮರಿಬೇಕಾ? ನೀನೇ ಡಿಸೈಡ್ ಮಾಡಲೇ ಮಗನೇ. ಸರ್ವಾಧಿಕಾರಿಯಾದ ನನ್ನನ್ನು ಸರ್ವನಾಶ ಮಾಡ್ತಿದೀಯಾ? ನಿನ್ನಂತ ಸೊಕ್ಕಿದ ಮಕ್ಕಳಿಗೆ ಮೆಚ್ಚಿದ ಮಗನಾಗಿ ನಿನ್ನನ್ನು ಮರ್ಡರ್ ಮಾಡಿದರೆ ಪ್ರಯೋಜನವಿಲ್ಲ. ಹೇಗಾದ್ರೂ ಮಾಡಿ ಈ ನಿನ್ನ MP ಪದವಿಯನ್ನು ನಾನು ಧಕ್ಕಿಸಿಕೊಂಡು ಇದೇನಿ ಗಳಿಸಿದ ಈ ಜನರಿಂದಲೇ ನಿನ್ನನ್ನು ಚಿತ್ತು ಅಂತ ಹೋಗುದು ನಮ್ಮ ಊರದಿಂದ ಆಚೆ ಅಡ್ಡ ನನ್ನ ಹೆಸರು ಪುಂಡ ಪುರುಷರ ಗಂಡ ಗಂಡದ ವೀರರ ಮಿಂಡ, ರಾಜಕೀಯ ರಣಧೀರ ವೈರಗಳ ಕೆಂಕರ, ನಾಗಮಂಡಲ ನಾಗಲೋಕದ ನರ ಹಂತಕ ನರ ರೂಪದ ನರ ರಾಕ್ಷಸ ಕೆಂಪೇಗೌಡನೇ ಅಲ್ಲ. ಲೇ ಪ್ರಾಣಿ, ದೇಶಕ್ಕೊಬ್ಬನೇ ಪ್ರಧಾನಮಂತ್ರಿ ಇರಬೇಕು, ರಾಜಕ್ಕೊಬ್ಬ ಮುಖ್ಯಮಂತ್ರಿ ಇರಬೇಕು, ಈ ಜಿಲ್ಲೆಗೊಬ್ಬನ MP ಇರಬೇಕು, ಈ ತಾಲೂಕೊಬ್ಬನ MLA ಇರಬೇಕು. ಈ ನಾಟಕದಲ್ಲಿ ಒಬ್ಬನೇ ಒಬ್ಬ ಕಳ್ಳ ನಾಯಕನಾಗಿರಬೇಕು. ಅದ ಈ ಜೋಗ್ಯರ ಮಲ್ಲು ರಾಜಕೀಯನೇ ಆಗಿರ್ಬೇಕು. ಬರ್ತೀನಿ ಮಗನ, ಬಿ ಕೇರ್ಫುಲ್. ಲೇಗೌಡ, ನಿನ್ನಂತ ಸಾವಿರಾರು ಹಂತಕರು ಬಂದರು ನನ್ನ ಯೋಗ್ಯತೆಗೆ ಧಕ್ಕೆ ಬರುವುದಿಲ್ಲ. ಈ ಕ್ಷೇತ್ರದ ಜನ ನನ್ನನ್ನೇನೋ ಧಿಕ್ಕರಿಸಿದ್ರೆ ನಾನೇ ರಜೆ ಬಿಟ್ಟು ಹೋಗುತ್ತೇನೆ. ಹೋಗೋ ಗೌಡ ಹೋಗು.